ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ನಿರ್ಧಾರ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಲು ತೀರ್ಮಾನ. ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂತಹ ಮೀಟಿಂಗ್. ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಲು ನಿರ್ಧರಿಸಲಾಗಿದೆ. ಮತ್ತೆ ಇವತ್ತು ಅವರು ಆದೇಶ ಕೊಟ್ಟಿರೋದನ್ನ ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿ ಅವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ ಎಸ್ ಅವರು ಅಪೀಲು ಇವತ್ತು ಹಾಕ್ತಾರೆ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕೆ ಆಗೋದಿಲ್ಲ. ಮತ್ತು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಆದೇಶದ ವಿರುದ್ಧ ಇದೀಗ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜಲಸಂಪನ್ಮೂಲ ಸಚಿವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಏನ್ ಚರ್ಚೆ ಆಯಿತು, ಏನೆಲ್ಲ ಸಜೆಷನ್ಸ್ ಸಿಕ್ಕಿದೆ ಅಂತ ಮೇಲ್ಮನವಿಯನ್ನ ಸಲ್ಲಿಸುವ ಸಂಬಂಧ? ಇವತ್ತು ಸಿಡಬ್ಲ್ಯೂಎಂಎ ಪರವಾಗಿ ಮೇಲ್ಮನವಿ ಹೋಗೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನು ಆದೇಶವನ್ನು ಕೊಟ್ಟಿತ್ತು, ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ನಷ್ಟು ನೀರನ್ನು 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ಅಂದರೆ ಅಲ್ಲಿಗೆ 15 ದಿನಕ್ಕೆ ಸುಮಾರು 4 TMC ನೀರನ್ನು ನಾವು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ಆದರೆ ಈ ಆದೇಶದ ವಿರುದ್ಧ ಮೇಲ್ಮನವಿಯನ್ನು ಸಿಡಬ್ಲ್ಯೂಎಂಎಗೆ ಸಲ್ಲಿಸೋದಕ್ಕೆ ಇವತ್ತು ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಇವತ್ತು ತುರ್ತಾಗಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆಗಳಾಯಿತು. ಕಾವೇರಿ ಕೊಳ್ಳದ ಮತ್ತು ಆ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ಅಧಿಕಾರಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ಸಿಡಬ್ಲ್ಯೂಆರ್ಸಿ ಬಳಿಯಲ್ಲೂ ಕೂಡ ನಮ್ಮ ಬಳಿ ಎಷ್ಟು ನೀರು ಸಂಗ್ರಹ ಇದೆ ಅನ್ನುವಂಥದ್ರ ಸಂಪೂರ್ಣವಾದ ಮಾಹಿತಿ ಇದೆ. ಆದರೂ ಕೂಡ ತಮಿಳುನಾಡಿನ ವಾದಕ್ಕೆ ಹೆಚ್ಚು ಪುರಸ್ಕಾರವನ್ನು ಕೊಟ್ಟು ಪ್ರತಿದಿನವೂ ಕೂಡ 3,500 ಕ್ಯೂಸೆಕ್ನಷ್ಟು ನೀರನ್ನು ಹರಿಸಬೇಕು ಅಂತೇಳಿ ಕೊಟ್ಟಂತ ಆದೇಶ ಏನಿದೆ, ಇದು ಕರ್ನಾಟಕಕ್ಕೆ ಒಂದು ರೀತಿಯ ಹಿನ್ನಡೆ ಅಂತಲೇ ಹೇಳ್ಬೋದು. ಇದನ್ನ ಸರಿದೂಗಿಸಬೇಕು ಅಂತಂದ್ರೆ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸಿಡಬ್ಲ್ಯೂಎಂಎಯ ಗಮನಕ್ಕೆ ತರಬೇಕಾಗುತ್ತೆ. ಸಿಡಬ್ಲ್ಯೂಎಂಎ ಇದಕ್ಕೆ ಮೇಲ್ಮನವಿಗೆ ಹೋದ್ರೆ ಆ ಒಂದು ಪುರಸ್ಕಾರವನ್ನ ಕೊಟ್ರೆ ಕರ್ನಾಟಕದ ನೀರು ಸಂಗ್ರಹ ಎಷ್ಟಿದೆ, ನಾವು ಬಿಡೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನುವಂಥದ್ದನ್ನ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಿಡಬ್ಲ್ಯೂಎಂಎಗೆ ಅಧಿಕಾರ ಇರುತ್ತೆ. ಈ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಕ್ಷಣ ನೀರನ್ನ ಬಿಡಬಾರದು ಅಂತ ಹೇಳಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾವೇರಿ ಕೊಳ್ಳ ಮತ್ತು ಮಂಡ್ಯ ಆ ಹಳೆ ಮೈಸೂರು ಭಾಗದಲ್ಲಿ ಈ ಡ್ಯಾಂಗೆ ಸಂಬಂಧಪಟ್ಟಂತಹ ರೈತರು ಇರಬಹುದು, ಬೇರೆ ಬೇರೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ಕೂಡ ದೊಡ್ಡ ಮಟ್ಟಿಗಿನ ಹೋರಾಟಕ್ಕೆ ಮುಂದಾಗಿದ್ದಾವೆ. ಇದು ಸರ್ಕಾರಕ್ಕೆ ಒಂದು ರೀತಿಯ ಆತಂಕವನ್ನು ತಂದಿಟ್ಟಿದೆ. ಇದೇ ಕಾರಣಕ್ಕೋಸ್ಕರ ನೀರಿನ ಸಂಗ್ರಹವೂ ಕೂಡ ನಮ್ಮ ಬಳಿ ಇಲ್ಲ. ಸುಮಾರು 66% ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜೂನ್ ಜುಲೈನಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಪ್ರತಿ ವರ್ಷ ಸಾಮಾನ್ಯವಾಗಿ ಆಗಬೇಕಾದಂತಹ ಮಳೆಗಿಂತ 66% ಮಳೆಯ ಕೊರತೆ ನಮಗೆ ಉಂಟಾಗಿದೆ. ಹೀಗಾಗಿ ನಮ್ಮ ಬಳಿ ಇರುವಂತದ್ದು ಕೇವಲ 46 TMC ಅಷ್ಟು ನೀರು ಮಾತ್ರ ನಮಗೆ ಸಂಗ್ರಹ ಇದೆ. ತಮಿಳುನಾಡು ಕೇಳ್ತಾ ಇರುವಂತದ್ದು ನಮಗೆ ಜೂನ್ ತಿಂಗಳಲ್ಲೇ 9 ರಿಂದ 10 TMC ನೀರನ್ನು ಬಿಡಬೇಕಿತ್ತು. ಇಲ್ಲಿಯ ತನಕ ಜುಲೈ ಅಂತ್ಯದ ವೇಳೆಗೆ 39 TMC ನೀರನ್ನ ಕರ್ನಾಟಕ ಸರ್ಕಾರ ಬಿಡಬೇಕಾಗಿತ್ತು. ಆದ್ರೆ ನಮಗೆ ಇನ್ನೂ ಕೂಡ ಕೇವಲ 4 TMC ನೀರು ಬಂದಿದೆ ಅನ್ನುವಂತ ವಾದವನ್ನ ಮಂಡಿಸ್ತಾ ಇದೆ. ಹೀಗಾಗಿ ಮತ್ತೆ ನಾವು ಈ 3,500 ಕ್ಯೂಸೆಕ್ನಷ್ಟು ಪ್ರತಿದಿನವೂ ಕೂಡ ನೀರನ್ನ ಬಿಡ್ತಾ ಹೋದ್ರೆ ನಮಗೆ ಇರುವಂತಹ ನೀರಿನ ಸಂಗ್ರಹ ಪ್ರಮಾಣ ಅದು ಡೆಡ್ ಸ್ಟೋರೇಜ್ ಅನ್ನ ತಲುಪಿಬಿಡುತ್ತೆ. ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೂ ಕೂಡ 14 ಜಿಲ್ಲೆಗಳು ಇದರ ಮೇಲೆ ಡಿಪೆಂಡ್ ಆಗಿದ್ದಾವೆ. ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತೆ ಅನ್ನುವಂಥದ್ದನ್ನ ಈ ಸರ್ಕಾರ ಮನಗಂಡಂತ ಹಿನ್ನೆಲೆಯಲ್ಲಿ ಅದನ್ನ ಸಿಡಬ್ಲ್ಯೂಆರ್ಸಿಗೆ ಮನಗಾಣಿಸೋದಕ್ಕೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಈ ಸಮಿತಿ ಕೊಟ್ಟಿರುವಂತಹ ಆದೇಶದ ವಿರುದ್ಧ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಹೋಗೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ವಿರೋಧ ಪಕ್ಷಗಳ ಆರೋಪಕ್ಕೂ ಕೂಡ ಇವತ್ತು ರಾಮಲಿಂಗಾರೆಡ್ಡಿ ಅವರು ಒಂದಷ್ಟು ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದೀವಿ. ಹೀಗಾಗಿ ಸಂಘಟನೆಗಳು ಮತ್ತು ರೈತರು ಹೋರಾಟವನ್ನ ಹಿಂಪಡಿಬೇಕು ಅನ್ನುವಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ.
ಹೇಳ್ತಾರೆ. ಸದ್ಯಕ್ಕೆ ಸರ್ಕಾರದ ಕೈಯಲ್ಲಿ ಇರುವಂತಹ ಒಂದು ಪರಿಹಾರ ಅಂದ್ರೆ ಅದು CWMA ನಮ್ಮ ಬಳಿ ಇರುವಂತಹ ನೀರಿನ ಪ್ರಮಾಣವನ್ನು ಆಧರಿಸಿ CWRC ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಆದೇಶವನ್ನು ತಡೆ ಹಿಡಿದಿದ್ದೆ ಆದ್ರೆ ಆಗ ಕರ್ನಾಟಕಕ್ಕೆ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸ್ ಸಿಕ್ಕಂತಾಗುತ್ತೆ. CWMA ಕೂಡ ಅದೇ ರೀತಿಯ ಆದೇಶವನ್ನ ಪುರಸ್ಕಾರ ಮಾಡಿದ್ದೆ ಆದ್ರೆ ಸಹಜವಾಗಿ ನಾವು ನೀರು ಬಿಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದರೂ ಬರಬಹುದು. ಆದ್ರೆ ಸದ್ಯಕ್ಕಂತೂ ಒಂದೇ ಒಂದು ಹನಿ ನೀರು ಬಿಡುವಂತ ಪರಿಸ್ಥಿತಿಯಲ್ಲಂತೂ ಕರ್ನಾಟಕ ಇಲ್ಲವೇ ಇಲ್ಲ. ಈಗಿರುವಂತ ನೀರನ್ನು ಕೂಡ ನಾವು ಬಿಟ್ಟಿದ್ದೆ ಆದ್ರೆ ಬಿಳಗಣ್ಣಲ್ಲಿ ತಲುಪೋ ಹೊತ್ತಿಗೆ ನಮ್ಮ ಬಳಿ ಇರುವಂತಹ ನೀರಿನ ಸಂಪೂರ್ಣವಂತ ಲಭ್ಯತೆ, ಕುಡಿಯುವ ನೀರಿನ ಲಭ್ಯತೆ, ಕೃಷಿಗಿರ್ಬೋದು ಎರಡಕ್ಕೂ ಕೂಡ ನಮ್ಮಲ್ಲಿ ಕೊರತೆ ಉಂಟಾಗುತ್ತೆ. ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದ್ರೂ ಕೂಡ ಖಚಿತವಾದಂತಹ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಒಳ ನೀರಿನ ಸಂಗ್ರಹ ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಆಧರಿಸಿ ಮುಂದಿನ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಸದ್ಯಕ್ಕಂತೂ CWMAಗೆ ಮೇಲ್ಮನವಿ ಹೋಗೋದಕ್ಕೆ ಇವತ್ತೇ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ. CWRC ಆದೇಶ ಪಾಲಿಸೋಕೆ ಆಗಲ್ಲ, ನೀರಿನ ಕೊರತೆ ಇದೆ, ಹೀಗಾಗಿ ನಾವು ನೀರು ಬಿಡುವುದಕ್ಕೆ ಸಾಧ್ಯವಿಲ್ಲ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಇದು. 65.86% ಮಳೆಯ ಪ್ರಮಾಣ ಕಡಿಮೆ ಇದೆ. 10 ಜಿಲ್ಲೆಗಳಿಗೆ ಕುಡಿಯೋಕೆ 12 TMC ನೀರು ಬೇಕು. ನಾವು ಮೇಲ್ಮನವಿಯನ್ನ ಸಲ್ಲಿಸಲು ನಿರ್ಧಾರವನ್ನ ತಗೊಂಡಿದ್ದೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಪ್ರತಿನಿತ್ಯ 15 ದಿನಗಳವರೆಗೆ 3.5 TMC ನೀರನ್ನ ಬಿಡುವುದಕ್ಕೆ ನಮ್ಮ ಕೈಯಿಂದ ಸಾಧ್ಯವಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಜಲಸಂಪನ್ಮೂಲ ಸಚಿವರು. ಆಲ್ಮೋಸ್ಟ್ ನಮ್ಮಲ್ಲಿ ಏನಾಗಿದೆ, ಕಾವೇರಿ ಕಣಿವೆಯಲ್ಲಿ 4 ಜಲಾಶಯಗಳಿಗೆ ಸುಮಾರು 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86% ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಡೆಡ್ ಸ್ಟೋರೇಜ್ ಬಿಟ್ಟರೆ 46 TMC ಇದೆ. ಮತ್ತು ನಮಗೆ ಪ್ರತಿ ತಿಂಗಳು 3.5 TMC ನೀರು ಬೇಕಾಗುತ್ತೆ. ಸುಮಾರು 12 ಜಿಲ್ಲೆಗಳಲ್ಲ, 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು